ನಮಸ್ತೆ ಎಲ್ಲರಿಗೂ, ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೇನೆ. ನೀವು ವಡಾಪಾವನ ತಿಂದಿರ್ತೀರ, ಜೊತೆಗೆ ಈರುಳ್ಳಿ ಬಜ್ಜಿನ ಕೂಡ ತಿಂದಿರ್ತೀರ. ಎರಡನ್ನು ಸೇರಿ ಮಾಡೋ ಅಂಥ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೇನೆ. ಅದೇ ಆಲೂ ಬ್ರೆಡ್ ಆನಿಯನ್ ಬೋಂಡ. ಇದರ ಹೆಸರು ಸ್ವಲ್ಪ ಉದ್ದವಾಗಿದೆ, ಬಟ್ ಇದನ್ನು ತುಂಬಾ ಕ್ವಿಕ್ಕಾಗಿ ತುಂಬಾ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಮೊದಲೊಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ. ಇದರಲ್ಲಿ 1 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದರಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಸ್ವಲ್ಪ ಚಟಪಟ ಆದ ನಂತರ 1/4 ಟೀ ಸ್ಪೂನ್ ಹಿಂಗನ್ನು ಹಾಕ್ಕೊಂಡಿದ್ದೇನೆ. ಇವಾಗ 1 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು, ಜೊತೆಗೆ ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದರಲ್ಲಿ 1/4 ಟೀ ಸ್ಪೂನ್ ಅರಿಶಿನ ಪೌಡರ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ಇವಾಗ ನಾವು ಮೊದಲೇ ಬಾಯ್ಲ್ ಮಾಡಿಟ್ಟಂತಹ ಆಲೂಗಡ್ಡೆನ ಇವಾಗ ಇದರಲ್ಲೇ ನಾನು ಡೈರೆಕ್ಟಾಗಿ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಹಾಕ್ಕೊಂಡು ನಾನಿಲ್ಲಿ 4 ಆಲೂಗಡ್ಡೆನ ಹಾಕ್ಕೊಂಡಿದ್ದೇನೆ. ಇವಾಗ ರುಚಿಗೆ ನೋಡ್ಕೊಂಡು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಆಗಬೇಕು. ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಫಿಲ್ಲಿಂಗ್ ಕೂಡ ರೆಡಿ ಆಗುತ್ತೆ. ಇವಾಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ ನಾನು ಸ್ಲೈಸಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಾವು ಬಜ್ಜಿ ಮಾಡ್ತೇವಲ್ಲ, ಆ ರೀತಿ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ 3 ಟೀ ಸ್ಪೂನ್ ಕಡಲೆ ಹಿಟ್ಟು, ಜೊತೆಗೆ 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೇನೆ, 1 ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಇದ್ರ ಜೊತೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲು ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇವಾಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದೇ ಸಲ ನೀರನ್ನು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಕನ್ಸಿಸ್ಟೆನ್ಸಿ ನಾವು ಬಜ್ಜಿ ಮಾಡ್ತೇವಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಒಂದು ಚಪಾತಿ ಮಣೆನ ತೊಗೊಂಡು ಇದ್ರ ಮೇಲೆ ಒಂದು ಬ್ರೆಡ್ ಸ್ಲೈಸನ್ನು ಈ ರೀತಿ ಫ್ಲ್ಯಾಟಾಗಿ ಲಟ್ಸ್ಕೊಳ್ತಾ ಇದ್ದೇನೆ. ಇದ್ರ ಮೇಲೆ ನಾವು ಮಾಡಿಟ್ಟಂಥ ಸ್ಟಫಿಂಗನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಒಂದು ನೈಫ್ನ ಸಹಾಯದಿಂದ ಇದನ್ನು ಸುತ್ತಲೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವು ಫ್ರೆಶ್ ಆಗಿರೋ ಬ್ರೆಡ್ಡನ್ನು ತೊಗೊಂಡ್ರೆ ಇದು ತುಂಬಾ ಚೆನ್ನಾಗಿ ರೋಲ್ ಆಗುತ್ತೆ, ಈಸಿಯಾಗಿ ಕೂಡ ಆಗೋಗುತ್ತೆ. ನೋಡಿ, ಕೈಯಿಂದ ಈ ರೀತಿ ಸುತ್ತಲೂ ತಿರುಗಿಕೊಂಡ್ರೆ ಇದು ರೋಲೇ ರೆಡಿಯಾಗಿ ಹೋಗುತ್ತೆ. ಇವಾಗ ಎರಡನೇದು ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ಬ್ರೆಡ್ ಸ್ಲೈಸನ್ನು ತೊಗೊಂಡು ಅದನ್ನು ಸ್ವಲ್ಪ ಫ್ಲ್ಯಾಟಾಗಿ ಲಟ್ಸ್ಕೊಂಡು ಇದ್ರ ಮೇಲೂ ಕೂಡ 1 ಸ್ಪೂನ್ ಆಗುವಷ್ಟು ಸ್ಟಫಿಂಗ್ನ ಹಾಕಿ ಅದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಸ್ಪ್ರೆಡ್ ಮಾಡಿ ಇದನ್ನು ಈ ರೀತಿ ರೋಲ್ ಮಾಡಿಕೊಂಡ್ರೆ ನಮ್ಮದು ಎಲ್ಲ ರೋಲ್ ಕೂಡ ರೆಡಿಯಾಗಿ ಹೋಗುತ್ತೆ. ನೋಡಿ, ಇದೇ ರೀತಿ ನಾನು ಎಲ್ಲವನ್ನು ಮಾಡ್ಕೊಂಡಿದ್ದೇನೆ. ನೋಡಿ, ರೋಲ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನಾವು ಮೊದಲೇ ರೆಡಿ ಮಾಡಿಟ್ಟಂತಹ ಈ ಬಜ್ಜಿ ಬ್ಯಾಟರ್ನಲ್ಲಿ ಈ ರೋಲನ್ನು ಈ ರೀತಿ ಹಾಕ್ಕೊಳ್ಬೇಕು. ಅದಕ್ಕೆ ಸುತ್ತಲೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕೋಟಿಂಗ್ ಆಗಬೇಕು, ಆವಾಗ ನಮ್ಮದು ಬೋಂಡ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಎರಡನೇದು ಕೂಡ ಅದೇ ರೀತಿ ನಾನು ಇದನ್ನು ಕೋಟ್ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಎಣ್ಣೆ ಕೂಡ ಬಿಸಿಗಿಟ್ಟಿದೆ, ಎಣ್ಣೆ ಕೂಡ ಬಿಸಿಯಾಗಿದೆ. ಇದರಲ್ಲಿ ಇವಾಗ ಒಂದೊಂದಾಗೆ ಬಿಡ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮನ್ನು ನಾವು ಲೋ ಇಟ್ಟೆ ಮಾಡಬೇಕು, ಆವಾಗಲೇ ನಮ್ಮದು ಈ ರೋಲು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ಒಂದು ಕಡೆ ಫ್ರೈ ಆಗಿದೆ. ಇದನ್ನು ಇವಾಗ ಟರ್ನ್ ಮಾಡ್ತಾ ಇದ್ದೇನೆ. 2 ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಮ್ಮದು ಆಲೂ ಬ್ರೆಡ್ ಆನಿಯನ್ ರೋಲ್ ಕೂಡ ಇವಾಗ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಇದು ಟೇಸ್ಟ್ ಕೂಡ ಹೌದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಇವಾಗ ಸಮ್ಮರ್ ಹಾಲಿಡೇ ಕೂಡ ಬಂದಿದೆ. ಮಕ್ಕಳಿಗೂ ಕೂಡ ಈವ್ನಿಂಗ್ ಟೈಮಲ್ಲಿ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ನಾರ್ಮಲ್ ಆಗಿ ಮನೆಗಳಲ್ಲಿ ಆನಿಯನ್ ಬಜ್ಜಿ ಅಥವಾ ವಡಾಪಾವನ್ನ ತಿಂದಿರ್ತೇವೆ, ಆದರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ನಮಗಿದ್ರಲ್ಲಿ 2 ಡಿಫ್ರೆಂಟ್ ಟೇಸ್ಟ್ ಕೂಡ ಒಂದರಲ್ಲೇ ಸಿಗುತ್ತೆ. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಏನಾದರೂ ನಮ್ಮ ಮನೇಲಿ ಬ್ರೆಡ್ ಇದೆ ಅನ್ನೋದಾದರೆ ಇದು ಒಂದು 10 ರಿಂದ 15 ನಿಮಿಷದಲ್ಲೇ ಆಗೋಗುವಂಥ ರೆಸಿಪಿ. ಹಾಗಾದರೆ ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಒಂದನ್ನು ನಿಮಗೆ ಕಟ್ ಮಾಡಿ ಕೂಡ ತೋರಿಸಿದ್ದೇನೆ. ಇದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆ ಆಲೂ ಬ್ರೆಡ್ ಜೊತೆ ತುಂಬಾ ಸಾಫ್ಟ್ ಆಗಿರುತ್ತೆ. ಆದಷ್ಟು ಬೇಗ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.